ಹಾಯ್ ಹಲೋ ನಮಸ್ಕಾರ. ಐ ಲವ್ ಮಲ್ಲೇಶಂ ಚಾನಲ್ಗೆ ಸ್ವಾಗತ. ನಾನು ಜಗ್ವೇರ್. ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಒಂದು ಹೊಸ ಕಂಟೆಂಟ್ ಕೊಡೋಣ ಅಂತೇಳಿ ಬೆಂಗಳೂರಲ್ಲಿರೋ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರುವಂತ ಒಂದು ಲಾಜಿಸ್ಟಿಕ್ಸ್ ಕಂಪನಿ ಹತ್ರ ಬಂದಿದ್ದೀವಿ. ಲಾಜಿಸ್ಟಿಕ್ಸ್ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗುತ್ತೆ, ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಯಾವ್ಯಾವ ರೀತಿ ಉಪಯೋಗ ಆಗುತ್ತೆ, ಅದರ ಒಂದು ಲೀಗಲಿಟೀಸ್ ಏನು, ಹಾಗೆ ಅದರ ಡಾಕ್ಯುಮೆಂಟೇಶನ್ ಎಲ್ಲ ಹೇಗೆ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೋತೀವಿ. ಬನ್ನಿ. ಅಪೇಕ್ಷಾ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್, ದೇವನಹಳ್ಳಿ, ಆ ಕಂಪನಿಗೆ ಒಂದು ವಿಸಿಟ್ ಮಾಡಿ ಅದರ ವೇರ್ ಹೌಸ್ ಒಳಗಡೆ ಒಂದು ರೌಂಡ್ ಹೊಡೆದು ಕಂಪ್ಲೀಟ್ ಮಾಹಿತಿ ನಿಮ್ಗೆ ಹಂಚ್ಕೊಳ್ತೀವಿ. ಬನ್ನಿ. ಈಗ ಅಪೇಕ್ಷಾ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನ ಫೌಂಡರ್ ಅಂಡ್ ಡೈರೆಕ್ಟರ್ ಶ್ರೀ ಭಾಸ್ಕರ್ ನರೇರಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವ್ರ ಹತ್ರ ಮಾತಾಡಿಸಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಲಾಜಿಸ್ಟಿಕ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಲಾಜಿಸ್ಟಿಕ್ಸ್ ಅಂದ್ರೆ ಇವಾಗ ಪೀಪಲ್ ವಿಲ್ ಕನ್ಸಿಡರ್ ಓನ್ಲಿ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಅಂತ ಅಷ್ಟೇ. ಬಟ್ ವಿ ಆರ್ ನಾಟ್ ಓನ್ಲಿ ಇಂಟು ಲಾಜಿಸ್ಟಿಕ್ಸ್, ವಿ ಆರ್ ಇಂಟು ಎಂಟೈರ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. Supply chain management starts from planning, sourcing, production, then dispatch till last mile delivery. Supply chain management, which we are doing. So we cater customers who are in requirement of warehousing, freight forwarding, customs clearance, insurance, and handling all kinds of compliance activities. We take care of entire supply chain management, and Apeksha is one of the companies where we take care of all these activities under one roof. ಈ ಲಾಜಿಸ್ಟಿಕ್ಸ್ ಯಾರ್ಯಾರು ಯುಟಿಲೈಸ್ ಮಾಡ್ಬೋದು, ಈ ಸರ್ವಿಸಸ್ ನ ಯಾರ್ಯಾರು ಯುಟಿಲೈಸ್ ಮಾಡ್ಬೋದು, ಇದು ಹೇಗೆ ವರ್ಕ್ ಆಗುತ್ತೆ? Basically this is the services are rendered to the manufacturers and traders. So if you take up manufacturers, ಅವ್ರು ಏನು ಮಾಡ್ತಾರೆ, ಎಲ್ಲ CKD ಕಂಡೀಷನ್ಸ್ ಅಲ್ಲಿ ತರ್ತಾರೆ ಮೆಟೀರಿಯಲ್ಸ್ ಎಲ್ಲ, ರಾ ಮೆಟೀರಿಯಲ್ಸ್ ಎಲ್ಲ. ಆ ರಾ ಮೆಟೀರಿಯಲ್ಸ್ ತಂದ ಮೇಲೆ ಇಟ್ ಹ್ಯಾಸ್ ಟು ಅಗೇನ್ ಗೋ ಫಾರ್ ಅ ಸಬ್ ಕಾಂಟ್ರಾಕ್ಟಿಂಗ್ ವರ್ಕ್ ಫಾರ್ ಮೇಕಿಂಗ್ ಇಟ್ ಅಸೆಂಬಲ್ಡ್ ಸಮ್ವೇರ್. ಆ ಅಸೆಂಬ್ಲಿ ಆದಮೇಲೆ ತಿರ್ಗಾ ಇಟ್ ವಿಲ್ ಕಮ್ ಬ್ಯಾಕ್ ಟು ಮೈ ವೇರ್ ಹೌಸ್. ಇಲ್ಲಿ ನಾನು ತಿರ್ಗಾ ಅದನ್ನ ಪ್ಯಾಕ್ ಮಾಡಿಬಿಟ್ಟು ಫಿನಿಶ್ ಗೂಡ್ಸ್ ಆಗಿ ಮಾಡಿಬಿಟ್ಟು, ಆ್ಯಂಡ್ ಇಫ್ ದೇ ವಾಂಟ್ ಅಸ್ ಟು ಎಕ್ಸ್ಪೋರ್ಟ್ ಇಟ್ ಎನಿವೇರ್ ಎಲ್ಸ್ ಓವರ್ ದ ಕಂಟ್ರಿ, ಆರ್ ಇಫ್ ದೇ ವಾಂಟ್ ಅಸ್ ಟು ಶಿಪ್ ಇಟ್ ಟು ದ ಡೊಮೆಸ್ಟಿಕ್ ಕಸ್ಟಮರ್ಸ್, ವಿಲ್ ಡೂ ಇಟ್. ಟ್ರೇಡರ್ಸ್ ನಾರ್ಮಲ್ ಆಗಿ ಏನು ಮಾಡ್ತಾರೆ, ಅವರು ವಾಟ್ ಎವರ್ ದೇ ಇಂಪೋರ್ಟ್, ಸೊ ಅವ್ರದ್ದು ಪಿಕಪ್ ಇಂದ ಹಿಡಿದು ಯಾವ ಕಂಟ್ರಿಲಿ ಪಿಕ್ ಮಾಡಬೇಕೋ ಅಲ್ಲಿಂದ ಹಿಡಿದು ವಿ ವಿಲ್ ಟೇಕ್ ಕೇರ್ ಎಂಟೈರ್ ಥಿಂಗ್ ಟಿಲ್ ಇಟ್ ಇಸ್ ಲಾಸ್ಟ್ ಡೆಲಿವರ್ಡ್ ಟು ದೇರ್ ಕಸ್ಟಮರ್. ದಟ್ ಮೀನ್ಸ್ ಟು ಸೇ ವಿ ಪಿಕ್ ಇಟ್ ಅಪ್ ಫ್ರಮ್ ದಿ ಓವರ್ಸೀಸ್ ಆಫೀಸ್, ವಿ ಕಸ್ಟಮ್ಸ್ ಕ್ಲಿಯರ್ ಅಟ್ ಓವರ್ಸೀಸ್ ಆಫೀಸ್, ಓವರ್ಸೀಸ್ ಒರಿಜಿನಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡಿಬಿಟ್ಟು ಇಂಡಿಯಾಗೆ ತರ್ತೀವಿ. ಇಂಡಿಯಾಲಿ ಬಂದಮೇಲೆ ಬ್ಯಾಂಗ್ಳೂರಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡ್ತೀವಿ. ಅದಾದಮೇಲೆ ವಿಲ್ ಗೆಟ್ ದಟ್ ಟು ಅವರ್ ವೇರ್ ಹೌಸ್. ಇಲ್ಲಿ ಬಂದಮೇಲೆ ನಾವು ಸ್ಟಾಕ್ ಕೌಂಟಿಂಗ್ ಎಲ್ಲ ಮಾಡಿಕೊಂಡು ಆ ಇನ್ವಾಯ್ಸ್ ಪ್ರಕಾರ ಕರೆಕ್ಟ್ ಇದಿಲ್ಲ ನೋಡಿಕೊಂಡು ದಟ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಗೋಯಿಂಗ್ ಟು ದ ಕಸ್ಟಮರ್. ಅದಾದಮೇಲೆ ದೇ ವಿಲ್ ಗಿವ್ ಅಸ್ ಇನ್ಸ್ಟ್ರಕ್ಷನ್ಸ್, ಓಕೆ ಇದನ್ನ ಹೆಂಗೆ ಪ್ಯಾಕ್ ಮಾಡಬೇಕು, ವಿಲ್ ಪಾರ್ಟ್ ಇಟ್ ಔಟ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಲೈಕ್ ವಿ ಈವನ್ ಶಿಪ್ ಇಟ್ ಟು ಅಮೆಝಾನ್ ಅಂಡ್ ಫ್ಲಿಪ್ಕಾರ್ಟ್ಸ್, where they tell us this is the quantity which you have to ship it to Amazon, this is the quantity which you have to ship it to Flipkart, and then we'll ask them, okay, if there are any customers, end customers ship ಮಾಡಬೇಕಂದ್ರೆ end customers ship ಮಾಡ್ತೀವಿ. So all these services, it has been rendered for the manufacturers and the traders, wherein they don't have to worry about anything, they just have to get the product here, we'll take care of customers. ನಿಮ್ಮ ಸರ್ವಿಸಸ್ ಮಿನಿಮಮ್ ಎಷ್ಟು ಕೆಜಿಸ್ ಬುಕ್ ಮಾಡಬೇಕು, ಹಾಗೆ ಅದರ ಮಿನಿಮಮ್ ಚಾರ್ಜಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೊಂಚೂರು? ನಮ್ಮದು ಆ್ಯಕ್ಚುಲ್ ಆಗಿ ಮಿನಿಮಮ್ ಅಂತಲ್ಲ, ಇಟ್ ಇಸ್ ಆಲ್ ಡಿಪೆಂಡಿಂಗ್ ಆನ್ ದಿ ವೇಟ್ ಅಂಡ್ ಡೈಮೆನ್ಷನ್. ಇವಾಗ ಏರ್ಲೈನ್ಸಲ್ಲಿ ನೀವು ನೋಡಿದ್ರೆ 45 kg ಇಸ್ ದ ಮಿನಿಮಮ್ ವಾಟ್ ಏರ್ಲೈನ್ಸ್ ವಿಲ್ ಟೇಕ್. ಬಟ್ ನನಗೆ ಇವಾಗ ಚಟ್ನಿ ಪುಡಿ ಈ ಥರದ್ದೆಲ್ಲ ಕಳಿಸ್ಬೇಕು ಅಂದರೆ 1 kg 2 kg ಈ ಥರ ಇರುತ್ತೆ. ಸೊ ಅದೆಲ್ಲ ನಾವು ವಿ ವಿಲ್ ಶಿಪ್ ಇಟ್ ಥ್ರೂ ಫೆಡೆಕ್ಸ್ ಆ್ಯಂಡ್ DHL. ಸೊ ನಮ್ಮ ಟ್ರೇಡಲ್ಲಿ ನಾರ್ಮಲ್ ಆಗಿ ಫ್ರೈಟ್ ರೇಟ್ಸ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ವೇಟ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಶಿಪ್ಮೆಂಟ್. ಇವಾಗ ನಮ್ದು 10 kg ಇರುತ್ತೆ, ಬಟ್ ನಿಮ್ಮದು ಡೈಮೆನ್ಷನ್ನು ವಿಚ್ ಇಸ್ ಕಮಿಂಗ್ ಅಪ್ ಟು 15 kgs ಅಂದರೆ ಏರ್ಲೈನ್ಸ್ ವಿಲ್ ಕನ್ಸಿಡರ್ 15 kgs, ನಾಟ್ ದಿ 10 kgs, ನಾಟ್ ದಿ ಗ್ರಾಸ್ ವೇಟ್. ಇಟ್ ಈಸ್ ದ ಡೈಮೆನ್ಷನಲ್ ವೇಟ್ ಆರ್ ಅ ಗ್ರಾಸ್ ವೇಟ್, ವಿಚ್ ಎವರ್ ಇಸ್ ಹೈಯರ್, ದಿ ಏರ್ಲೈನ್ಸ್ ವಿಲ್ ಕನ್ಸಿಡರ್ ದಟ್ ಅಂಡ್ ಟೇಕ್ ಇಟ್. ಸೊ ವಿ ವಿಲ್ ಶಿಪ್ ಫ್ರಮ್ 0.5 kgs to tons. So anything can be shipped in this range, because anything from 0.5 kgs to 30 kgs we use DHL and FedEx for the economical way of shipping. Anything more than 45 kgs we will prefer airlines to move. So there is nothing like minimum charges ಅಂತಲ್ಲ. ನಮ್ಮದು ಬೇಸಿಕ್ ಚಾರ್ಜಸ್ ಏನಿರುತ್ತೆ ಅಂದರೆ ನಮ್ಮದು ಕಸ್ಟಮ್ಸ್ ಕ್ಲಿಯರೆನ್ಸ್ ಚಾರ್ಜಸ್ ಇರುತ್ತೆ. ದಟ್ ಈಸ್ ಅರೌಂಡ್ 1500 rupees ಕಸ್ಟಮ್ಸ್ ಕ್ಲಿಯರೆನ್ಸ್ ಚಾರ್ಜಸ್ ಇರುತ್ತೆ. ಬೇರೆ ಎಲ್ಲ ಇಟ್ ಇಸ್ ಆಲ್ ರೆಸಿಪ್ಟೆಡ್, ಇಟ್ ಇಸ್ ಆಲ್ ವಾಟ್ ಎವರ್ ವಿ ಆರ್ ಪೇಯಿಂಗ್ ಇನ್ ಕಸ್ಟಮ್ಸ್, ಯು ವಿಲ್ ಸೆಂಡ್ ದ ರೆಸಿಪ್ಟ್ಸ್ ಟು ಯು, ಯು ವಿಲ್ ಹ್ಯಾವ್ ಟು ಪೇ. ಅದಂದರೆ ಅದು ಅದರ 500 rupees ಏನೋ ಬರುತ್ತೆ.
So that is the basic charges what we call ಅಷ್ಟೇ. But it depends on how you want to send. ನೀವು ಫೆಡೆಕ್ಸಲ್ಲೇ ಕಳಿಸಿ, ನಾನು ಐ ಪ್ರಿಫರ್ ಎಕನಾಮಿಕಲ್ ವೇ, ಎಷ್ಟು ಚೀಪ್ ಆಗುತ್ತೋ ಅಷ್ಟು ಚೀಪಾಗಿ ತಲುಪಿಸೋಣ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ಇದನ್ನ ಆಪ್ಷನ್ಸ್ ಕೊಡ್ತೀವಿ. ನಾವು DHL ಅಲ್ಲಿ ಕಳಿಸ್ಬೇಕಾ, ಫೆಡೆಕ್ಸ್ ಅಲ್ಲಿ ಕಳಿಸ್ಬೇಕಾ, ನಾವು ಅನಲೈಸ್ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ದೆನ್ ವಿ ಗಿವ್ ಅ ರೈಟ್ ಸೊಲ್ಯೂಷನ್ ಟು ದ ಕಸ್ಟಮರ್. ಅಲ್ಲ, ತೂಕ ಲೆಕ್ಕದಲ್ಲಿ ಅದು ಡಿಫರ್ ಆಗುತ್ತಾ? ಅಂದ್ರೆ ಮಿನಿಮಮ್ ಕೆಜಿಸ್ ಇಷ್ಟು ಅಂತ, ಆಮೇಲೆ ಪರ್ ಕೆಜಿ ಇಷ್ಟು ಅನ್ನೋ ಚಾರ್ಜಸ್ ಪರ್ ಕೆಜಿ. ಅದು ಪರ್ ಕೆಜಿ ಚಾರ್ಜಸ್ ಅಂತ ಏನು? ಅದು ಕಮೋಡಿಟಿ ಮೇಲೆ ಹೋಗುತ್ತೆ ತಿರ್ಗಾ. ನೀನು ಬರೀ ಪೌಡರ್ ಕಳಿಸ್ತೀಯಾ, ಇಫ್ ಯು ಆರ್ ಸೆಂಡಿಂಗ್ ಎ ಮೆಕ್ಯಾನಿಕಲ್ ಪಾರ್ಟ್, ಇಫ್ ಯು ಆರ್ ಸೆಂಡಿಂಗ್ ಎ ಡೆಲಿಕೇಟ್ ಪಾರ್ಟ್, ಇಫ್ ಯು ಆರ್ ಸೆಂಡಿಂಗ್ ಎ ಫ್ರಜೈಲ್ ಪಾರ್ಟ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಸಿ, ಒನ್ ಥಿಂಗ್ ವಿ ಕ್ಯಾನ್ ಸೇ ಇಸ್ ದಿ ರೇಟ್ಸ್ ಆರ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಕೆಜಿಸ್. ಇಟ್ ಕೆನಾಟ್ ಹ್ಯಾಪನ್ ಮಿನಿಮಮ್ ಅಂತ ಇರಲ್ಲ. ಸೊ ನಿನ್ನ ಡೆಸ್ಟಿನೇಷನು ಕೌಂಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಸೆಂಡ್ ಇಟ್ ಓನ್ಲಿ ಟು ದುಬೈ ಅಂದರೆ ದರ್ ಇಸ್ ಅ ಡಿಫರೆಂಟ್ ರೇಟ್. ಓನ್ಲಿ ಟು ಸಿಂಗಾಪುರ್ ಅಂದರೆ ದಟ್ ವಿಲ್ ಬಿ ಮೋರ್ ಲೆಸ್ಸರ್, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್. If you are sending to America, then it is a different distance. So your rate is calculated based on the weight and dimension and where you are going to send. Yes. ಸೊ ಪ್ರೆಸೆಂಟ್ಲಿ ತಾವು ಯಾವ್ಯಾವ ತರ ಗೂಡ್ಸ್ ನ ಶಿಪ್ಮೆಂಟ್ ಮಾಡ್ತೀರಾ, ಮತ್ತು ಹಾಗೆ ಯಾವ್ಯಾವ ಕಂಟ್ರೀಸ್ಗೆ ತಾವು ಶಿಪ್ಮೆಂಟ್ ಮಾಡ್ತೀರಾ, ಅದೊಂದು ಚೂರು ಶೇರ್ ಮಾಡಿ. ನಾವು ಎಲ್ಲ ಥರ ಮೆಕ್ಯಾನಿಕಲ್ ಪಾರ್ಟ್ಸು, ಆಮೇಲೆ ಎಲೆಕ್ಟ್ರಾನಿಕ್ ಪಾರ್ಟ್ಸು ಎಲ್ಲ ಶಿಪ್ ಮಾಡ್ತೀವಿ. ದೆರ್ ಇಸ್ ನೋ ರೆಸ್ಟ್ರಿಕ್ಷನ್ ಆನ್ ದ ಪ್ರಾಡಕ್ಟ್ ಎಕ್ಸೆಪ್ಟ್ ಪೆರಿಷಬಲ್ ಗೂಡ್ಸ್. ಪೆರಿಷಬಲ್ ಗೂಡ್ಸು ಇಟ್ ಇಸ್ ಮಾಡ್ತೀವಿ ಬಿಕಾಸ್ ದೆರ್ ಇಸ್ ಲಾಟ್ ಆಫ್ ಟೈಮ್ ಲೈನ್ಸ್ ಫಾರ್ ದಿಸ್. ಯಾಕೆಂದರೆ ಪೆರಿಷಬಲ್ ಗೂಡ್ಸ್ ಇದಕ್ಕೆ ಕಳಿಸ್ತೀವಿ, ದುಬೈಗೆ ಕಳಿಸ್ತೀವಿ. ಅದು ಇವತ್ತು ರಾತ್ರಿ ಬಿಟ್ಟರೆ ಬೆಳಗ್ಗೆ ಅಲ್ಲಿ ಸೇರಬೇಕು. ಅದು ಒಂದು ದಿವಸ ಡಿಲೇ ಆದರೆ ಕೆಟ್ಟೋಗುತ್ತೆ. ಸೊ ಹಣ್ಣು, ತರಕಾರಿ ಅದೆಲ್ಲ. ಸೊ ವಿ ಡೋಂಟ್ ಟೇಕ್ ಸಚ್ ಗೂಡ್ಸ್. We only mechanical goods or electronic goods. So we ship it to Dubai, we ship it to South Africa, Nigeria, USA, Netherlands. E countries kella now we are shipping it out. We have different kinds of product and different kinds of customers. Like for example, we have fuel sensors which we have. It's a product which is coming from Russia, but again we are shipping it to other countries. And we have a customer called TU in Inland. They are into calibration and testing and calibration. All machines calibration go to Germany. So we take that, we pick it up from their doorstep. ಅಲ್ಲಿಂದ ತೊಗೊಂಬಂದು ನಮ್ಮ ವೇರ್ಹೌಸಲ್ಲಿ ಇಟ್ಟು, ನನ್ನ ಸೀರಿಯಲ್ ನಂಬರು, ಓಪನ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿ ಪ್ಯಾಕ್ ಮಾಡಿ ಅದನ್ನು ಏರ್ಲೈನ್ಸ್ ಕಳಿಸಿ ಜರ್ಮನಿಗೆ ಹೋಗಿ ಅವ್ರ ಕಸ್ಟಮರ್ಗೆ ತಲುಪೋತಂಗ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ದಿ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತೀವಿ ನಾವು, ಪಿಕ್ಕಿಂಗಿಂದ ಹಿಡಿದು ಫೈನಲ್ ಡೆಲಿವರಿ ತನಕ ಕೊಡ್ತೀವಿ. So there is no restriction on the product. We do all products except the perishable goods. And the countries also, it depends like, what is that where you want to send. There is no restriction. We do it for all over the world. ನಿಮ್ಮ ವೇರ್ಹೌಸ್ ಅಲ್ಲಿ ಈ ಶಿಪ್ಮೆಂಟ್ ಸರ್ವಿಸಸ್ ಬಿಟ್ಟು ಬೇರೆ ಏನಾದರೂ ಫೆಸಿಲಿಟೀಸ್ ಇದೆಯಾ? ನಮ್ಮದು ಆ್ಯಕ್ಚುಲಾಗಿ ದಿಸ್ ವೇರ್ಹೌಸ್ ಇಸ್ ಫಾರ್ ನಾಟ್ ಓನ್ಲಿ ಟ್ರಾನ್ಸಿಟ್ ವೇರ್ಹೌಸ್ ಅಂತಾರೆ, ಪ್ಲಸ್ ಸ್ಟೋರೇಜು ಅಂತೀವಿ. ಇಲ್ಲಿ ನಾವು ಇಟ್ ಇಸ್ ನಾಟ್ ಓನ್ಲಿ ನಮ್ದು ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ಮಾತ್ರ ಇಲ್ಲ. ಇಲ್ಲಿ ಡೊಮೆಸ್ಟಿಕ್ ಆಗಿ ಯಾರು ಎಲ್ಲೆಲ್ಲಿ ಕಳಿಸ್ಬೇಕೋ ಆಲ್ ಓವರ್ ಇಂಡಿಯಾ ಅದು ಇದೆ ಮಾತ್ರ. ಅಂದರೆ ವಾಟ್ ದೇ ವಿಲ್ ಡೂ ಇಸ್, ನಮಗೆ ಟೋಟಲ್ ಗೂಡ್ಸ್ ಅವ್ರ ಸಪ್ಲೈರಿಂದ ನಮ್ಮ ಆಫೀಸಿಗೆ ಕಳಿಸ್ಬಿಡ್ತಾರೆ. ಇಲ್ಲಿ ನಾವು ಬೈಫರ್ಕೇಟ್ ಮಾಡಿಬಿಟ್ಟು ಯಾವ್ಯಾವ ಪ್ರಾಡಕ್ಟ್ಸು ಎಷ್ಟೆಷ್ಟು ಕ್ವಾಂಟಿಟಿ ಯಾವ್ಯಾವ ಡೆಸ್ಟಿನೇಷನ್ ಕಳಿಸ್ಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅಲ್ಲೆಲ್ಲಿಗೆ ನಾವು ಅದನ್ನು ತಲುಪಿಸ್ಬಿಟ್ಟು ಅಲ್ಲಿ ತಲುಪಿಸಿದ ಮೇಲೆ ಏನು ಅಕ್ನಾಲೇಜ್ಮೆಂಟ್ ಬರುತ್ತೋ ಅದನ್ನು ನಾವು ಕಸ್ಟಮರ್ಗೆ ಕಳಿಸ್ತೀವಿ. So that customer need not have to come to the place and do all this work. We take care of entire thing. ಅವ್ನು ಸಪ್ಲೈಯರಿಂದ ಸಪ್ಲೈಯರಿಂದ ಪಿಕಪ್ಪು ನಾವೇ ಮಾಡ್ತೀವಿ. ಅಲ್ಲಿಂದ ಗೂಡ್ಸ್ ನಮ್ಮ ಆಫೀಸ್ ತರ್ತೀವಿ ಇಲ್ಲಿ ವೇರ್ಹೌಸ್ಗೆ. ಇಲ್ಲಿ ಬಂದಮೇಲೆ ಬೈಫರ್ಕೇಷನ್ಸ್ ಮಾಡಿ ಅವ್ರಿಗೆ ಯಾವ ಕಸ್ಟಮರ್ಗೆ ಎಷ್ಟು ಕ್ವಾಂಟಿಟಿ ಯಾವ ಪ್ರಾಡಕ್ಟ್ ಕಳಿಸ್ಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಸಾಕು. ನಾವು ಇಲ್ಲಿಂದ ಅದನ್ನ ರೀಪ್ಯಾಕ್ ಮಾಡಿಬಿಟ್ಟು ಇನ್ವಾಯ್ಸ್ ಅವ್ರು ಕೊಡ್ತಾರೆ, ಇ-ವೇ ಬಿಲ್ ನಾವೇ ಮಾಡಿಬಿಟ್ಟು ನಾವು ಕಳಿಸ್ತೀವಿ. Until it reaches the destination, their customer office and acknowledgement ಬರೋ ತನಕ it is my responsibility. ಈ ಕಂಪನಿಗೆ ಒಬ್ರು ಕಸ್ಟಮರ್ ಇವ್ರ ಸರ್ವಿಸಸ್ ತಗೊಳ್ಳೋದಕ್ಕೆ ಅಂತೇಳಿ ಬಂದಿದ್ದಾರೆ. ಸೊ ಅವ್ರನ್ನೊಂದ್ಸತಿ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಲೆಟ್ ಅಸ್ ನೋ ಯುವರ್ ನೇಮ್ ಅಂಡ್ ವಾಟ್ ಯು ಆರ್ ಡೂಯಿಂಗ್ and for what is the reason you have come here. Hi, I'm Sandeep and he's my colleague Shirish. We are from ACE Engineers and we are into provision of data center infrastructure management solutions. We represent a company called Raritan, which is one of the world's leading KVM and power solution manufacturers, and we are their trading and service partners in Bangalore. Actually, we had come over here to find a facility because we are looking for a warehouse to store our goods. And Mr. Bhaskar who had been in touch with him, and he has been of great services to us. And just wanted to see the warehouse today so that we can go ahead with our contract with them.
We are also looking for an back-end logistics services from Mr. Bhaskar, and hope we'll be soon getting into the contract. Thank you. ಬನ್ನಿ ಈಗ ಅಪೇಕ್ಷಾ ಲಾಜಿಸ್ಟಿಕ್ಸ್ನ ಕೋ-ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆದ ಶ್ರೀಮತಿ ಗೀತಾ ಭಾಸ್ಕರ್ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಲಾಜಿಸ್ಟಿಕ್ಸ್ ಸರ್ವಿಸಸ್ ಅಂದ್ರೇ ಇದು ತುಂಬ ಜನಕ್ಕೆ ಏನು ಅನಿಸುತ್ತೆ, ಇದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ, ದೊಡ್ಡ ದೊಡ್ಡ ಬಿಸ್ನೆಸ್ ಅವ್ರಿಗೆ ಮಾತ್ರ ಅಂತೇಳಿ ಅನಿಸುತ್ತೆ. ಸೊ ಇದು ನಿಜವಾಗ್ಲೂ ಹಾಗೇನಾ, ಅಥವಾ ಈವನ್ ಸ್ಮಾಲ್ ಪೀಪಲ್ ಅಥವಾ ಸ್ಮಾಲ್ ರಿಕ್ವೈರ್ಮೆಂಟ್ಸ್ ಇದ್ದರೂ ಕೂಡ ಅವರು ಕೂಡ ನಿಮ್ಮ ಸರ್ವಿಸಸ್ ತೊಗೋಬೋದಾ? ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ವಿ ಆರ್ ಕೇಟ್ರಿಂಗ್, ನಾವು ಎಲ್ಲ ಟೈಪ್ಸ್ ಆಫ್ ಕಂಪನೀಸ್ಗೂ ಇದು ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಲಾಜಿಸ್ಟಿಕ್ಸ್. ಆ್ಯಂಡ್ ನಮ್ಮದು ಏನು ಪ್ಲಸ್ ಪಾಯಿಂಟು ಅಂದರೆ ವಿ ಆರ್ ರೆಡಿ ಟು ಗಿವ್ ಎಂಡ್ ಟು ಎಂಡ್ ಸೊಲ್ಯೂಷನ್ in terms of from the time the shipment is picked up and until what the customer wants. Either it has to be door delivered to them or their customers. Ella now ನೋಡ್ತಾ ಇದ್ದೀವಿ. So we have client base from the time big companies in the and even a person who is just doing maybe 10 lakhs or 50 lakhs turnover per month. ಅಂತ ಕಸ್ಟಮರ್ಸು ಇದ್ದಾರೆ who are basically running their business on their own and they need their support. ಅವ್ರಿಗೇನಂದರೆ ದೇ ವುಡಂಟ್ ಹ್ಯಾವ್ ದ ರಿಸೋರ್ಸಸ್ ಆರ್ ದ ಇನ್ಫಾರ್ಮೇಷನ್ ಆಸ್ ಟು ಹೌ ದೇ ಹ್ಯಾವ್ ಟು ಗೋ ಅಬೌಟ್ ಅಂತ ಲಾಜಿಸ್ಟಿಕಲಿ ಬೇಸಿಕಲಿ. ಸೊ ವಿ ಹೆಲ್ಪ್ ದೆಮ್ ಔಟ್ ಆನ್ ಲಾಜಿಸ್ಟಿಕಲ್ ರಿಕ್ವೈರ್ಮೆಂಟ್ ಪ್ಲಸ್ ಆಲ್ಸೋ compliance requirement. So we cater to all types of client base. But then yes, as your question goes, small timers also can use our services. It all depends on what their requirement is. Scope of work ಅವ್ರದ್ದು ಏನಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ದಟ್ಸ್ ವೆನ್ ವಿ ಹೆಲ್ಪ್ ದೆಮ್ ಔಟ್. ಲಾಜಿಸ್ಟಿಕ್ಸ್ ಅಂದರೆ ಇದರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸು ಹಾಗೆ ಚಾಲೆಂಜಸ್ ಏನಾದರೂ ಇರುತ್ತಾ? ಇನ್ ಕೇಸ್ ಆಫ್ ಎನಿ ನ್ಯಾಚುರಲ್ ಕಲಾಮಿಟೀಸ್ ಅಥವಾ ಏನೋ ಒಂದು ವಾರ್ ಕೈಂಡ್ ಆಫ್ ಸಿಚುವೇಶನ್ ಇತ್ತು ಅಂದರೆ ಆ ಥರ ಸಂದರ್ಭಗಳಲ್ಲಿ ಚಾಲೆಂಜಸ್ ಹೇಗೆ ಫೇಸ್ ಮಾಡ್ತೀರಾ, ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಯಾ, ವೆರಿ ವ್ಯಾಲಿಡ್ ಕ್ವೆಶನ್ ಆ್ಯಕ್ಚುಲಿ. ಸಿ, ಏನಾದರೂ ಆಗಲಿ, ವಾಟ್ ಎವರ್ ಕೆಲಾಮಿಟೀಸ್ ಆರ್ ವಾಟ್ ಎವರ್ ಹ್ಯಾಪನ್ಸ್, ಲಾಜಿಸ್ಟಿಕ್ಸ್ ವಿಲ್ ನೆವರ್ ಸ್ಟಾಪ್. ದಟ್ ಈಸ್ ದ ಓನ್ಲಿ ಒನ್ industry I think which will be running up and down all 24/7. Risk factor andre, yeah, see, when you are handling high value cargos avaga salpa risk tagobekagutte. So to cover the risk we take insurance cover and we tell that to what limitations is our risk involved anta adu agreement alli now we would have already told the client. So but then that is one. And secondly, timely communication. No communication, one team member doesn't do communication, everything goes for a toss. So all that type of a risk factor is there which will cost money, company, it will cost them. So all that we will have to figure out and then execute. So it's very challenging and it's a 24/7 job, I must say. So not many people who want to have a nice life will opt for a logistical field. Yeah. ಸೊ ಈಗ ನೀವು ಫೇಸ್ ಮಾಡುವಂಥ ಚಾಲೆಂಜಸ್ ಬಗ್ಗೆ ಹೇಳಿದ್ದೀರಾ. ಅದೇ ರೀತಿ ಕಸ್ಟಮರ್ಸ್ ಕಡೆಯಿಂದ, ಕಸ್ಟಮರ್ ಹ್ಯಾಂಗಲಲ್ಲಿ ನಾವು ನೋಡೋದಾದರೆ ಅವ್ರು ಫೇಸ್ ಮಾಡುವಂಥ ಚಾಲೆಂಜಸ್ ಏನಿರ್ಬೋದು? ಮೇಜರ್ ಚಾಲೆಂಜ್ ಬಂದು ಕೆಲವೊಂದು ಕ್ಲೈಂಟ್ಸ್ಗೆ ಪ್ರೋಸೆಸ್, ಅವ್ರ ಇಂಟರ್ನಲ್ ಪ್ರೋಸೆಸ್ಸಿಂದ ಅವ್ರಿಗೆ ನಾಲೆಜ್ ಗೊತ್ತಿರುತ್ತೆ. ಲೈಕ್ ದೇ ವುಡ್ ಹ್ಯಾವ್ ನೋನ್ ವಾಟ್ ಆರ್ ದ ಕಂಪ್ಲೈನ್ಸಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿ ಟೇಕನ್ ಕೇರ್ ಬಿಫೋರ್ ಇಂಪೋರ್ಟಿಂಗ್ ಆರ್ ಎಕ್ಸ್ಪೋರ್ಟಿಂಗ್. ಬಟ್ ದೇ ಆರ್ ಬಿಗ್ ಕ್ಲೈಂಟ್ಸ್ ಹೂ ಆರ್ ಡು ನಾಟ್ ನೋ ದ ಬೇಸಿಕ್ಸ್. ಓಕೆ, ಸೊ ಅಂಥವ್ರು ಅವ್ರ ಶಿಪ್ಮೆಂಟ್ಸ್ ಎಲ್ಲ ಕಚ್ಕೊಳ್ಳುತ್ತೆ ಕಸ್ಟಮ್ಸಲ್ಲಿ. ಆಮೇಲೆ ಫ್ಲೈಟ್ ಡಿಲೇ ಪ್ರಾಬ್ಲಮ್ ಆಗುತ್ತೆ, ಕಸ್ಟಮ್ಸಲ್ಲಿ ಕ್ವೆರಿ ಮೇಲೆ ಕ್ವೆರಿ ಹಾಕ್ತಾರೆ. ಸೊ ದೇ ಶುಡ್ ಹ್ಯಾವ್ ದ ಎಬಿಲಿಟಿ ಟು ಗೋ ಆ್ಯಂಡ್ explain the officers ಈ ಕ್ವೆರಿ ಹಾಕಿದ್ರೆ this is what it is ಅಂತ. they should be able to convincingly talk to them. Not everybody are able to do it. So our expertise comes there. We know how to manage them. So knowledge, it's basically knowledge, and the way how you put forth to the other person who gets satisfied, and he says okay, you can take the shipment without paying any additional expenses that might have come up if the other person would have gone. I mean to say company themselves would have gone. So our expertise comes there. And ಹಾಗಾಗಿ ಸೆಕೆಂಡ್ ಚಾಲೆಂಜ್ ಏನು ಅಂದರೆ, ಇವಾಗ ವಾರ್ ಆಗ್ತಾ ಇದೆ. ವಾರಿಂದ ಆಲ್ ಶಿಪ್ಮೆಂಟ್ಸ್, ಸಿ ಶಿಪ್ಮೆಂಟ್ಸ್ ಎಲ್ಲ ತುಂಬಾ ಡಿಮ್ಯಾಂಡಲ್ಲಿದೆ. ಸೊ ಸಿ ಶಿಪ್ಮೆಂಟ್ಸ್ಗೆ ಸ್ಪೇಸ್ ಸಿಗ್ತಾ ಇಲ್ಲ. ಸೊ ಮೆಜಾರಿಟಿ ಆಫ್ ದ ಕ್ಲೈಂಟ್ಸ್ ಹ್ಯಾವ್ ಟು ಅಪ್ ಫಾರ್ ಏರ್ ಶಿಪ್ಮೆಂಟ್ಸ್. ಏರ್ ಇಸ್ I can say 4-5 times expensive than the sea. And if your weight of the shipment is more than 1,000 kilo, you will just shell out a bomb on it. So hagagi the clients will, because of the external political reasons, they tend to suffer to get the shipment on board for production. So hagagi alli kuda we give our expertise as to how they can maximize the delay
due to the political unrest in the world. Okay, we give them multiple amount ಮಿನಿಮೈಸ್ of ದ ಡಿಲೇ, yeah. ಮಿನಿಮೈಸ್ ದ ಡಿಲೇ. Yes, minimize Maximum. it. Yeah, we will just minimize the delay in terms of the transit time. What we will do, we will see how the routing is. If the shipment is coming from, say for example, China, we will tell, okay, China ಇಂದ ಯಾವ ಪೋರ್ಟ್ಗೆ ಬೇಗ ಬರುತ್ತೆ ಅಲ್ಲಿಂದ ಏರ್ ಲಿಫ್ಟ್ ಮಾಡಿ. ಸೊ their half expense of air freight is saved. See, shipping the cargo by sea freight is very cheap in comparison to air. So we give them, ಅವ್ರಿಗಷ್ಟು ಗೊತ್ತಿರಲ್ಲ, ಅವ್ರಿಗಷ್ಟು ನೆಟ್ವರ್ಕಿಂಗು ಇರಲ್ಲ. ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪರ್ಟೀಸ್ ವಿ ಗೈಡ್ ದೆಮ್ ಆ್ಯಂಡ್ ಸೊ ದೇ ಕ್ಯಾನ್ ಜಸ್ಟ್ ಮಿನಿಮೈಸ್ ದರ್ ಟ್ರಾನ್ಸಿಟ್ ಟೈಮ್ ಕಾಸ್ಟ್ ಆಲ್ಸೋ. ಬನ್ನಿ ಇವಾಗ ಅಪೇಕ್ಷಾ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಪರೇಷನ್ಸ್ ಡೈರೆಕ್ಟರ್ ಇದ್ದಾರೆ ಸೌರವ್, ಅವ್ರನ್ನ ಮಾತಾಡ್ಸೋಣ. ಹಾಗೆ ಅವ್ರು ಯಾವ ಥರ ಪ್ರಾಡಕ್ಟ್ಸ್ನ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅವ್ರ ಹತ್ರ ತಿಳ್ಕೊಳ್ಳೋಣ. ಹಾಯ್ ಸೌರವ್. ಸೊ ನಿಮ್ಮ ಕಂಪನಿಯಿಂದ ನೀವು ಹ್ಯಾಂಡಲ್ ಮಾಡೋವಂಥ ಪ್ರಾಡಕ್ಟ್ಸ್ ಕ್ಯಾಟಗರಿ ಒಂದು ಡೀಟೇಲ್ಸ್ ಒಂಚೂರು ಶೇರ್ ಮಾಡಿ ನಮಗೆ. ಓಕೆ, ನಾವು ವಿ ಆರ್ ಇನ್ ಅಪೇಕ್ಷಾ. ಇಲ್ಲಿ ನೀವು ಇಲ್ಲಿ ನೋಡಂಗಿದ್ರೆ ದಿಸ್ ಇಸ್ ಆಲ್ ಪ್ಯಾಕ್ಡ್ ಆಗಿ ಮೆಟೀರಿಯಲ್ಸ್ ಇಟ್ಟಿದ್ದೀವಿ. ಇದೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿದು ಟಿ ವಿ, ಆಕ್ಸೆಸರೀಸು, ಕೇಬಲ್ಸು ಆ್ಯಂಡ್ ಅಡ್ಯಾಪ್ಟರ್ಸ್ ಏನೇನಿದೆ ಅದೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್. ಆರ್ಡ್ರ್ ಬಂದಾಗ ಇಲ್ಲಿಂದ ನಾವು ಶಿಪ್ ಮಾಡ್ತೀವಿ. ಶಿಪ್ ಮಾಡಿ ಅವ್ರಿಗೆ ಇನ್ಸ್ಟಾಲೇಷನ್ ಏನಿದೆ ಅದೆಲ್ಲ ಅವ್ರು ನೋಡ್ಕೊಂಡು ಮಾಡಿಕೊಂಡು ಒನ್ಸ್ ಈವೆಂಟ್ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ಬಂದು ಮತ್ತೆ ಸ್ಟೋರೇಜ್ ಮಾಡ್ಕೋತಾರೆ. ಸೊ ಇದು ಇಲ್ಲಿಂದ ಎಲ್ಲಿಗೆ ಶಿಪ್ಮೆಂಟ್ ಆಗ್ತಾ ಇದೆ? ಇದು ಬೇಸ್ಡ್ ಆನ್ ಈವೆಂಟ್ಸ್, ಎಲ್ಲಿ ಈವೆಂಟ್ ಆರ್ಡರ್ ಬರುತ್ತೆ ಇನ್ ಬ್ಯಾಂಗ್ಳೂರ್ ಅವ್ರು ಎಲ್ಲಾದರೂ ಬೇರೆ ಡೊಮೆಸ್ಟಿಕ್ ಡಿಫ್ರೆಂಟ್ ಸಿಟೀಸ್ ಬಂದರೆ ಸಿಟೀಸ್ಗೂ ನಾವು ಕೊರಿಯರ್ ಮಾಡ್ತೀವಿ ಅದನ್ನು. ಅಲ್ಲಿಂದ ಮತ್ತೆ ರಿವರ್ಸ್ ಆಗಿ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಅದೆಲ್ಲ. ಇದು ಬಂದುಬಿಟ್ಟು ಒಂದು ಪರ್ಸ್ನಲ್ ಕಸ್ಟಮರು, ಅವರು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಅವರು ಫಾರಿನ್ ಟ್ರಾವೆಲ್ ಮಾಡಿದ್ದಾರೆ. ಸೊ ಟು ಅವಾಯ್ಡ್ ರೆಂಟಲ್ಸ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಅವ್ರು ನಮ್ಮ ಜಾಗದಲ್ಲಿ ಎಲ್ಲ ಪ್ಯಾಕರ್ಸು ಮೂವರ್ಸ್ ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರ ಹೌಸ್ ಹೋಲ್ಡ್ ಮೆಟೀರಿಯಲ್ಸನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ಕಾಸ್ಟು ಕಮ್ಮಿ ಬೀಳುತ್ತೆ ವೇರ್ ಹೌಸ್ ಸ್ಟೋರೇಜಲ್ಲಿ. ಪ್ಲಸ್ ಅಲ್ಲಿ ದೇ ಕೆನ್ ಅವಾಯ್ಡ್ ದ ಹೌಸ್ ರೆಂಟಲ್ಸ್ ಫಾರ್ ವಿಚ್ ದೇ ಆರ್ ನಾಟ್ ಸ್ಟೇಯಿಂಗ್ ಆಲ್ಸೋ. ಸೊ ಇದು ಕಂಪ್ಲೀಟ್ ಮನೆಗೆ ಸಂಬಂಧಪಟ್ಟಿರುವಂಥ ಪದಾರ್ಥಗಳು, ವಸ್ತುಗಳು. ಓಕೆ, ಸೊ ಅವರು ಫಾರಿನ್ಗೆ ಹೋಗಿದ್ರಿಂದ ಟೆಂಪರರಿ ಆಗಿ ಅವ್ರು ನಿಮ್ಮ ಸ್ಪೇಸ್ ಯೂಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಹೌದು. ಸೊ ನೋಡಂಗಿದ್ರೆ ಇಲ್ಲಿ ನೋಡಿ ಫ್ರಿಡ್ಜು, ಚೇರ್ಸು, ಟೇಬಲ್ಸು ಎಲ್ಲ ಇದೆ. ನಂಬರ್ ಆಫ್ ಡೇಸ್ ಮೇಲೆ ನೀವು ಚಾರ್ಜಸ್ ಮಾಡೋದಾ? ಹೌದು. ಮಿನಿಮಮ್ ಡೇಸ್, ಮ್ಯಾಕ್ಸಿಮಮ್ ಡೇಸ್ ಆ ಥರ ಏನು ಟೈಮ್ ಲಿಮಿಟ್ ಇದೆಯಾ? ಅಂತ ಟೈಮ್ ಲಿಮಿಟ್ ಅಂತ ಏನೂ ಇಲ್ಲ. ಬೇಸ್ಡ್ ಆನ್ ಕಸ್ಟಮರ್ದು ರಿಕ್ವೈರ್ಮೆಂಟ್ಸ್. ಅವ್ರು 1 ಮಂತಿಗೆ ಬೇಕಂದರೆ 1 ಮಂತಿಗೆ ಮಾಡ್ತೀವಿ, ಇಲ್ಲ 10 ಡೇಸು ಬರೀ 10 ಡೇಸ್ ಅಂದರೆ 10 ಡೇಸ್. ಫ್ಯೂ ಪೀಪಲ್ ಆಪ್ಟ್ ಫಾರ್ 6 ಮಂತ್ಸ್, 12, 1 year ಆ ಥರ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ಅಷ್ಟೇ. ಯಾರೇ ಆದರೂ ಒಂದು ವೇಳೆ 6 ತಿಂಗಳಿಗೆ 1 ವರ್ಷಕ್ಕೆ ಅಂತ ಅವರು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ, ನಮಗಿಲ್ಲೇನು ವರ್ಕ್ ಇರೋದಿಲ್ಲ, ಕೆಲಸ ಇರೋದಿಲ್ಲ ಅಂತಿದ್ದಾಗ ಮನೆ ಬಾಡಿಗೆ ಅಡ್ವಾನ್ಸ್ ಖರ್ಚು ಮಾಡೋ ಬದಲು ಈ ಒಂದು ಲಾಜಿಸ್ಟಿಕ್ಸ್ ಕಂಪನಿನ ಸ್ಪೇಸ್ ಯುಟಿಲೈಸ್ ಮಾಡಿ ಈ ಜಾಗದಲ್ಲಿ ಟೆಂಪರರಿ ಅಂದರೆ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಇಷ್ಟೇ ದಿನಗಳಿಗೆ, ಇಷ್ಟೇ ತಿಂಗಳಿಗೆ ಅಂತಲೇ ಅವ್ರು ಈ ಸ್ಪೇಸ್ ಯುಟಿಲೈಸ್ ಮಾಡಿಬಿಟ್ಟು ನಾಮಿನಲ್ ಚಾರ್ಜಸ್ ಅಂತ ಕೊಡ್ಬೋದು. ಇದು ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಜನಗಳಿಗೆ. ಬರೀ ಮನೆಗಳೇ ಅಷ್ಟೇ ಅಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರ್ಬೋದು, ಯಾವುದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಥರ ಕಂಪನಿಗಳಿಗೂ ಲಾಜಿಸ್ಟಿಕ್ಸ್ ಸರ್ವಿಸಸ್ ಆ್ಯಂಡ್ ಸ್ಪೇಸ್ ವೇರ್ಹೌಸ್ ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಎಲ್ಲೋಗ್ಬೇಕು ಅಂತ ಗೊತ್ತಲ್ಲ? ಅಪೇಕ್ಷಾ ಲಾಜಿಸ್ಟಿಕ್ಸ್. ಈ ಕಡೆ ನೋಡಿದ್ರೆ ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಕಸ್ಟಮೈಸ್ ಮಾಡಿದ್ದೀವಿ ಜಾಗನ. ಸೊ ಇದು ಪಾರ್ಟಿಷನ್ ಆಗಿದೆ. ಪಾರ್ಟಿಷನ್ ಅಂದರೆ ಕಸ್ಟಮರಿಗೆ ಒಳಗಡೆ AC ರಿಕ್ವೈರ್ಮೆಂಟ್ ಇರುತ್ತೆ ಫಾರ್ ಹಿಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆ್ಯಂಡ್ ಫಾರ್ ದೇರ್ ಆಪ್ರೇಷನ್ಸ್ ಆ್ಯಂಡ್ ರ್ಯಾಕಿಂಗ್ ಆಗಿರುತ್ತೆ. ಸೊ ಆ ಅವಶ್ಯಕತೆಯಿಂದ ನಾವು ಕಸ್ಟಮರಿಗೆ ಪಾರ್ಟಿಷನ್ಸ್ ಮಾಡಿಕೊಟ್ಟು AC ಇನ್ಸ್ಟಾಲ್ ಮಾಡಿ ನಾವು ಸ್ಟೋರೇಜ್ ಅವ್ರನ್ನ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಆಪ್ರೇಷನ್ಸ್ ಇರುತ್ತೆ, ಡಿಸ್ಪ್ಯಾಚಸ್ ಇರುತ್ತೆ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರೋಂಥ ವಸ್ತುಗಳು ನಾವು ಪಿಕ್ ಮಾಡಿ ಕೊಡ್ತೀವಿ, ಬೈಫರ್ಕೇಟ್ ಮಾಡಿ ಆ್ಯಂಡ್ ಡಿಸ್ಪ್ಯಾಚ್ ಮಾಡ್ತೀವಿ ಅಕಾರ್ಡಿಂಗ್ ಟು ದಿಯರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್. ಎಲ್ಲಿದೆ ಲೊಕೇಶನ್ ಅದ್ರ ಪ್ರಕಾರ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಕಸ್ಟಮೈಸ್ಡ್ AC ಸೆಕ್ಷನ್ ಅಂದರೆ ಒಂದು ಜಾಗ AC ಕಂಪ್ಲೀಟ್ AC ಆಗಿರಬೇಕು ಅಂದರೆ ನಿಮ್ಮ ಮೆಟೀರಿಯಲ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ AC ವಾತಾವರಣದಲ್ಲೇ ಇರಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಸೊ ಇದು ನೀವು ನೋಡೋಂಗಿದ್ರೆ ದಿಸ್ ಇಸ್ ಅನದರ್ ಕಸ್ಟಮರ್. ಇವರು ಹೆಕ್ಸಾನಿಕ್ ಹೀಟ್ ಎಕ್ಸ್ಚೇಂಜರ್ಸ್, ಇವರು ಹೀಟ್ ಎಕ್ಸ್ಚೇಂಜರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು ಒಂದು ಸ್ಪೇಸ್ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ಅಂತ. ಪ್ಲಸ್ಸು ಅವ್ರದ್ದು ಡಿಸ್ಪ್ಯಾಚ್ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೀವಿ. ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಅಸೆಂಬಲ್ ಮಾಡ್ತಾರೆ. ಅದನ್ನು ನಾವು ಫೈನಲ್ ಪ್ಯಾಕಿಂಗ್ ಮಾಡಿ ಲೈಕ್ ದಿಸ್, ಈ ಥರ ಫೈನಲ್ ಪ್ಯಾಕಿಂಗ್ ಮಾಡಿ ವಿಚ್ ವಿಲ್ ಬಿ ಶ್ರಿಂಕ್ ರ್ಯಾಪ್, ಸ್ಟ್ರಾಪ್ ಎಲ್ಲ ಸ್ಟ್ರಾಪಿಂಗ್ ಎಲ್ಲ ಮಾಡಿ ಕಾರ್ಡ್ಬೋರ್ಡಲ್ಲಿ ಪ್ಯಾಕ್ ಮಾಡಿ ಅವ್ರು ಕೊಟ್ಟಿರೋ ಇನ್ವಾಯ್ಸ್ ಪ್ರಕಾರ ನಾವು ಅದನ್ನು ಡಿಸ್ಪ್ಯಾಚ್ ಮಾಡ್ತೀವಿ ಟು ಎನಿ ಗಿವನ್ ಲೊಕೇಶನ್, ಮೇ ಬಿ ಇಂಟರ್ನ್ಯಾಷನಲ್ ಆರ್ ಡೊಮೆಸ್ಟಿಕ್, ಎನಿವೇರ್. ಸೊ ಮೆಟೀರಿಯಲ್ಸ್ನ ಇಂಪೋರ್ಟ್ ಮಾಡಿ ಆ ಮೆಟೀರಿಯಲ್ಸ್ನ ಇಲ್ಲಿ ಡಂಪ್ ಮಾಡಿಕೊಂಡು ನಂತರ ಅದನ್ನು ಒಂದು ಫೈನ್ ಪ್ರಾಡಕ್ಟ್ ಮಾಡಿಕೊಂಡು ಮಾಡಿದ ನಂತರ ಮತ್ತೆ ಎಕ್ಸ್ಪೋರ್ಟ್ ಮಾಡೋವರೆಗೂ ಇವರು ಒಂದು ಸರ್ವಿಸಸ್ ಇಲ್ಲಿ ಸಿಗುತ್ತೆ, ರೈಟ್? ಕರೆಕ್ಟ್. ಸೊ ಅದೇ
ಇವಾಗ ನಾವು ಒಂದೊಂದು ಕಸ್ಟಮರ್ಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಫ್ಯೂ ಕಸ್ಟಮರ್ಸ್ ವಿಲ್ ಬಿ ಹ್ಯಾವಿಂಗ್ ರಿಕ್ವೈರ್ಮೆಂಟ್ ಆಫ್ ಇನ್ಶೂರೆನ್ಸು, ಫ್ಯೂ ಕಸ್ಟಮರ್ಸ್ಗೆ ಬರೀ ವೇರ್ ಹೌಸ್ ಬೇಕಾಗಿರುತ್ತೆ, ಫ್ಯೂ ಕಸ್ಟಮರ್ಸ್ಗೆ ಬರೀ ಇಂಪೋರ್ಟ್ ಎಕ್ಸ್ಪೋರ್ಟ್ ಬೇಕಾಗಿರುತ್ತೆ. ಆದರೆ ಕೆಲವು ಕಸ್ಟಮರ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ವಿತ್ ಇನ್ಶೂರೆನ್ಸ್, ವಿತ್ ವೇರ್ ಹೌಸ್ ಸ್ಟೋರೇಜ್, ವಿತ್ ಡಿಸ್ಪ್ಯಾಚ್ ಫೆಸಿಲಿಟಿ, ಅವರು ಬೇರೆ 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 ವೆಂಡರ್ಸ್ನ ಅಪ್ರೋಚ್ ಮಾಡಬೇಕಾಗುತ್ತೆ, ವಿಚ್ ವಿಲ್ ಬಿ ಅ ಚಾಲೆಂಜ್. ಅಂದರೆ ನಮ್ಮ ಅಪೇಕ್ಷಾದಲ್ಲಿ ನಿಮಗೆ ಎಲ್ಲ ಅಂಡರ್ ಒನ್ ರೂಫ್ ಆ್ಯಂಡ್ ವಿತ್ ಡೆಡಿಕೇಟೆಡ್ ಪೀಪಲ್ ಫಾರ್ ದ್ಯಾಟ್. ಸೊ ಎಲ್ಲದಕ್ಕೂ ನಿಮಗೆ ಒಂದು ಸೊಲ್ಯೂಷನ್, ಒಂದು ಇನ್ಶೂರೆನ್ಸ್, ವೇರ್ ಹೌಸ್, ಇಂಪೋರ್ಟ್ ಎಕ್ಸ್ಪೋರ್ಟ್, ಇಲ್ಲ ಏರ್ ಫ್ರೈಟ್, ಏನು ಡಿಸ್ಪ್ಯಾಚ್ ಇದ್ರೂ ಎಲ್ಲ ನಿಮಗೆ ಅಪೇಕ್ಷಾದಲ್ಲಿ ಸಿಗುತ್ತೆ, ಎಲ್ಲ ಫೆಸಿಲಿಟೀಸ್ ಅವೈಲಬಲ್ ಇದೆ. ಸೊ ದಟ್ ಮೀನ್ಸ್ ಆಲ್ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್ ಆ್ಯಂಡ್ ಸರ್ವಿಸಸ್ ಅಂಡರ್ ಒನ್ ರೂಫ್. ಸೊ ಇನ್ನು ಮುಂದೆ ಈ ಒಂದು ಸರ್ವಿಸಸ್ ಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಅಪೇಕ್ಷಾ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು. I thank I Love Malleshwaram for coming and covering our premises. Thank you. ಸೊ ಇದೇ ಥರ ಮತ್ತಷ್ಟು ಹಾಗೂ ಮಗದಷ್ಟು ಬೇರೆ ಬೇರೆ ರೀತಿ ಪ್ರೋಗ್ರಾಮ್ಗಳಾಗಲಿ, ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋಸ್ ಆಗಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ಐ ಆಮ್ ಸೈನಿಂಗ್ ಆಫ್ ಟುಡೇ, ಜಗ್ವೀರ್.